ಏನು ಮಾಡಾಕುಂತೀಯಪ್ಪ ಸಂಜು? ಬಾ ಮಮ್ಮಿ, ಹಂಗೆ ಕೂತ್ಕೊಂಡಿದ್ದೆ. ಆಫೀಸಿನ ಒಂದು ಮೇಲ್ ಬಂದಿತ್ತ, ಅದಕ್ಕೆ ಚೆಕ್ ಮಾಡ್ತಾ ಇದ್ದೆ ಫೋನಲ್ಲಿ. ಹೌದನ? ಅಂದಂಗೆ ನಿಂಗೊಂದು ವಿಷಯ ಹೇಳ್ಬೇಕಾಗಿತ್ತು. ಮತ್ತೇನು ಬೇಜಾರಾಗಕ್ಕೆ ಹೋಗ್ಬೇಡ ಅಪ್ಪ. ಏನಾಯ್ತು ಮಮ್ಮಿ? ಏನು ಬೇಜಾರಾಗುವಂಥದ್ದು? ಏನು ಅವ್ರು ಏನಾರು ಫೋನ್ ಹಚ್ಚಿದ್ರನ ನೇತ್ರ ಕಡೆಯಲ್ಲವ್ರು? ಹ್ಞೂನಪ್ಪ, ರಾತ್ರಿನ ಫೋನ್ ಹಚ್ಚಿದ್ರು. ನಿಂಗೆ ಹೇಳ್ಬೇಕಂದ್ರೆ ಹೇಳೋಕ್ಕಾಗಲಿಲ್ಲ. ಏನೋ ಆ ಹುಡುಗಿನ ಬ್ಯಾಡ್ ಅಂತ ಅಂದಿತ್ತಂತ. ಹಾಗಾಗಿ ಬ್ಯಾಡ್ರಿ ನಮ್ಮ ಹುಡುಗಿನ ಬ್ಯಾಡ್ ಅಂತ ಅಂದ್ಲು. ಆಕೆಗೇನೋ ಈಗಲೇ ಮದುವೆ ಬೇಡ ಅಂತ. ಅದಕ್ಕೋಸ್ಕರ ನಮ್ಗೆ ಈ ಸಂಬಂಧ ಬ್ಯಾಡ್ರಿ, ಮತ್ತೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಂದ್ರು. ಹೌದಾ ಮಮ್ಮಿ? ಹಂಗಂದ್ರ ಮತ್ತೀಗ ಏನು ಮಾಡೋದು ಮಮ್ಮಿ? ಮತ್ತೆ ಹೆಂಗೆ ಮಾಡ್ತೀನಿ ನೋಡಪ್ಪ. ಬ್ಯಾಡ್ ಅಂತಂದ್ರೆ ಬಿಟ್ಬಿಡು ಅಂತಗೋ. ಮತ್ತು ನಮಗರ ಏನು ಕಮ್ಮಿ ಆಗೈತಿ? ಬೇರೆ ಕಡೆ ನೋಡಿದ್ರೆ ಆತಗೋ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮತ್ತು ಮಮ್ಮಿ, ನೀನೇನೋ ಅನ್ಕೊಳಲ್ಲ ಅಂದ್ರೆ ನಂದೊಂದು ಮಾತು. ಏನು ಹೇಳಪ್ಪ? ಮಮ್ಮಿ, ನಾನು ಅದು ಇನ್ನೊಂದು ಹುಡುಗಿ ಐತಲ್ಲ ಪವಿತ್ರ, ಅದ ಹುಡುಗಿನ ಮದುವೆ ಆಗ್ಬಿಡ್ತೀನಿ. ಏನ? ಆ ಹುಡುಗಿನ ಮದುವೆ ಯಾಕೆ? ಮೊನ್ನೆ ನೀನ ಬ್ಯಾಡ್ ಅಂತಂದಿಲ್ಲ. ಇಲ್ಲ ಮಮ್ಮಿ, ನಾನು ಅದ ಹುಡುಗಿನ ಮದುವೆ ಹಾಕೀನಿ. ಈಗ ಏನಾಗತ್ತಂದ್ರೆ, ಈಗ ಸಿಟಿ ಹುಡುಗಿಯರನ್ನ ಮದುವೆ ಆಗೋದೇನು ದೊಡ್ಡದಲ್ಲ. ಮದುವೆ ಆದ್ರೆ ಈಗ ನಮ್ಮ ಮನೆಗೆ ಅಡ್ಜಸ್ಟ್ ಆಗಂಗಿಲ್ಲ, ನಿನಗೂ ಅಡ್ಜಸ್ಟ್ ಆಗಂಗಿಲ್ಲ. ಅದಕ್ಕೋಸ್ಕರ ಹೆಂಗೋ ಫ್ಯಾಮಿಲಿನೂ ಚೆನ್ನಾಗೈತೆ ಅಂತಂತಿದ್ದಿ. ಆಮೇಲೆ ಮುಂದೆ ನಿನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತೈತಿ. ಹಳ್ಳಿ ಹುಡುಗಿ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ ಅಂತ ಅನ್ನೋದಷ್ಟೇ. ಸಿಟಿ ಹುಡುಗಿಯರು ಅಡ್ಜಸ್ಟ್ ಆಗಲ್ಲ ಅಂತಲ್ಲ, ಆದ್ರೆ ಈ ಹಳ್ಳಿ ಹುಡುಗಿ ಆದ್ರೆ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತೈತಿ ಅಂತಂದು ಅಷ್ಟೇ ಮಮ್ಮಿ. ಹೆಂಗೋ ನಿನಗೂ ಮತ್ತು ಡ್ಯಾಡಿಗೂ ಮುಂಚೆನೇ ಇಷ್ಟ ಇತ್ತಲ್ಲ ಆ ಹುಡುಗಿ, ನನಗೂ ಇಷ್ಟ ಆಯಿತು ಮಮ್ಮಿ. ಅವ್ರಿಗೆ ಹೇಳ್ಬಿಡ್ರಿ, ನಾನು ನಮ್ಮ ಮಗ ಪವಿತ್ರನ ಮದುವೆ ಅಕ್ಕನಂತ ಅಂದಾನ ಅಂತಂದು. ಅಲ್ಲಪ್ಪ ಸಂಜು, ಈಗ ಒಂದ್ಸಲ ಬ್ಯಾಡ್ ಅಂತ ಅಂದೀವಿ, ಈಗ ಮತ್ತೆ ಪಾಸು ಮದುವೆ ಹಾಕಿವಿ ಅಂತಂದ್ರೆ ಅವ್ರು ಏನಂತ ತಿಳ್ಕೊನಲ್ಲ ನಮ್ಮ ಬಗ್ಗೆ. ಅದು ಹಂಗಲ್ಲ ಡ್ಯಾಡಿ, ಮತ್ತು ನಿಮಗೂ ಮುಂಚೆ ಇಷ್ಟ ಆಗಿತ್ತಿಲ್ಲ, ಮತ್ತು ಇವಾಗ ನನಗೂ ಇಷ್ಟ ಆಯ್ತು ರೀ. ಏನೋ ಇನ್ನೊಂದು ಹುಡುಗಿ ಚೆನ್ನಾಗಿತ್ತಲ್ಲ ಅಂತ ಒಪ್ಕೊಂಡಿದ್ದಷ್ಟೇ. ನಿಮಗೂ ಆ ಫ್ಯಾಮಿಲಿ ಎಲ್ಲ ಇಷ್ಟ ಆಗಿದೆ, ಮತ್ತು ನನಗೂ ಇಷ್ಟ ಆಗಿದೆ. ನೀವು ಹ್ಞೂ ಅಂತ ಅಂದ್ಬಿಡ್ರಿ. ರೀ, ಈಗ ಹೆಂಗೆ ಮಾಡೋದ್ರಿ? ಇವ ನೋಡಿದ್ರ ಅದು ಹುಡುಗಿನ ಮದುವೆ ಹಾಕಿನಂತಾನೆ. ಮತ್ತು ಈಗ ಹೆಂಗೆ ಮಾಡೋಣ? ಸರಿ ತಗೋ, ಹಂಗಾರ ಒಂದ್ಸಲ ಮಾತಾಡಿ ನೋಡ್ತೀನಿ. ಮತ್ತೇನು ಮಾಡೋದು? ಈಗಿನ ಕಾಲದಾಗ ಹೆಣ್ಣು ಸಿಗೋದ ವಜ್ಜೆ ಐತಿ. ಅದು ಅಲ್ದ ಅವ್ರದ್ದು ಚಲೋ ಫ್ಯಾಮಿಲಿ ಐತಾ, ಹೊಂದ್ಕೊಂಡು ಹೋಗ್ತೈತೆ ನಮ್ಮ ಮನೆಗೆ. ಇದೊಂದು ಸಲ ನಾನು ಮಾತಾಡಿ ನೋಡ್ತೀನಿ ತಗೋ. ಮತ್ತು ಅವ್ರು ಹ್ಞೂ ಅಂದ್ರೆ ಮತ್ತು ಮುಂದೆ ಹಣ್ಣು ಕಾಯಿ ಇಡಕ್ಕೆ ಬರ್ತೀವಿ ಅಂತ ಹೇಳ್ಬಿಡ್ತೀನಿ. ಆತು ತಗೋರಿ. ಹಂಗಾರ ಒಂದು ಮಾತು ಫೋನ್ ಹಚ್ಚಿ ಮಾತಾಡಬಿಡ್ರಿ. ಸರಿ, ನಂಗೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ನಂದು ಇದು ಪರ್ಸ್ ಕೊಡ್ಬಾ, ಎಲ್ಲಿಟ್ಟು ನಾನು ನೆನಪಾಗವಲ್ದು. ಪರ್ಸ್ ಕೊಡ್ಬಾ ಒಂದು ಸ್ವಲ್ಪ, ನಂದು ಹೊರ ಕೆಲಸ ಐತಿ, ಹೋಗಿ ಬರ್ತೀನಿ. ನಡ್ರಿ. ಎಷ್ಟು ಸೊಕ್ಕ ಇರ್ಬೇಕು ಆ ನೇತ್ರಾಗ. ನನ್ನನ್ನ ಬ್ಯಾಡ ಅಂತಂದಳ. ಅವಳನ್ನು ಏನು ಮಾಡ್ತೀನಿ ನೋಡು. ಅದ ಮನೆಗೆ ಹೋಗಿ ಅವಳನ್ನು ಹೆಂಗಾದ್ರೂ ಮಾಡಿ ಮದುವೆಗೆ ಒಪ್ಪಿಸ್ತೀನಿ ನಾನು. ನಾ ಮಾತ್ರ ಬಿಡಂಗಿಲ್ಲ ಅವಳನ್ನ ಮದುವೆ ಆಗೇ ಆಗ್ತೀನಿ ನಾನು. ಅದು ಹೆಂಗೆ ತಪ್ಪಿಸ್ಕೋತಾಳ ನನ್ನ ಕೈಯಿಂದ ನಾನು ನೋಡ್ತೀನಿ. ಆಫ್ಟರ್ ಆಲ್ ಒಂದು ಹುಡುಗಿ ನಾನು ಇಷ್ಟು ದಿನ ಎಲ್ಲರನ್ನೂ ರಿಜೆಕ್ಟ್ ಮಾಡ್ಕೊಂಡು ಬಂದಿರೋ ನನ್ನನ್ನು ರಿಜೆಕ್ಟ್ ಮಾಡ್ತಾಳ. ನಾ ಮಾತ್ರ ಬಿಡಂಗಿಲ್ಲ. ಇವಾಗ ಆ ಹುಡುಗಿ ಪವಿತ್ರನ ಎದಕ್ಕೆ ಮದುವೆ ಆಗ್ತೀನಿ ಅಂತ ಒಪ್ಕೊಂಡೀನಿ. ಇವಾಗ ಆ ಹುಡುಗಿ ಪವಿತ್ರನ ಮದುವೆ ಆಗ್ತೀನಿ ಅಂತಂದ್ರೆ ಮದುವೆ ಆಗೋವರೆಗೂ ನಾ ಆ ಮನೆಗೆ ಆರಾಮಾಗಿ ಹೋಗೋದು ಬರೋದು ಮಾಡ್ಬೋದು. ಅವಾಗ ಹೆಂಗಾದ್ರೂ ಮಾಡಿ ನಾ ತೀರ್ಸ್ಕೋತೀನಿ. ನಾ ಮಾತ್ರ ಬಿಡಲ್ಲ. ಈ ಸೊಕ್ಕಿನ ಹೆಣ್ಣಿ ನೇತ್ರ, ನಿನ್ನನ್ನು ಮಾತ್ರ ನಾ ಬಿಡೋದಿಲ್ಲ. ನೀ ಮದುವೆ ಆದರೆ ನನ್ನನ್ನೇ ಆಗಬೇಕು, ಇಲ್ಲ ಅಂದ್ರೆ ನೀನು ಯಾರನ್ನೂ ಮದುವೆ ಆಗಬಾರ್ದು. ಅದು ಹೆಂಗೆ ನೀನು ಮದುವೆ ಆಗ್ತೀಯ ನಾನು ನೋಡಬಿಡ್ತೀನಿ. ಒಂದು ವೇಳೆ ಅಪ್ಪಿತಪ್ಪಿ ಏನಾದರೂ ನಾ ಪವಿತ್ರನ ಮದುವೆ ಆದೆ ಅಂತ ಅನ್ಕೋ, ಆಗ್ತೀನಿ. ಆದರೆ ನೀನು ಮಾತ್ರ ಯಾರನ್ನೂ ಮದುವೆ ಆಗೋದಿಲ್ಲ. ಜೀವನ ಪೂರ್ತಿ ಹಿಂಗೆ ಇರ್ತೀಯ, ಒಬ್ಬಳೇ ಒಂಟಿಯಾಗಿರ್ಬೇಕು ನೀನು. ಹಂಗೆ ಮಾಡ್ತೀನಿ ನಾನು. ಈ ಸಂಜೆನ ಎದುರು ಹಾಕೊಂಡಿಯಲ್ಲ ನೀನು, ನೋಡ್ಕೊ, ಇನ್ನು ಮೇಲೆ ನಿನ್ನ ಜೀವನದಲ್ಲಿ ನರಕ ಅನುಭವಿಸ್ತೀಯ ನೀನು. ಹಂಗೆ ಮಾಡ್ತೀನಿ ನಾನು ನಿನ್ನನ್ನು. ಓ ಹೌದನ್ರಿ? ಆತು ತಗೋರಿ. ಹಂಗಾರ ನಾ ನೇತ್ರಾಗ ಹೇಳ್ತೀನಿ ತಗೋರಿ ಏನನ್ನೋದು. ಸರಿ ತಗೋರಿ. ಹಂಗಾರ ಇಲ್ಲೆಲ್ಲರೂ ಆರಾಮದ ತಗೋರಿ. ಆತು, ನಾನು ನಿಮ್ಗೆ ಆಮೇಲೆ ಫೋನ್ ಹಚ್ತೀನಿ ತಗೋರಿ. ಇಡ್ಲಾ ರೀ? ಸರಿ. ಏನತ್ತವ? ಏನಂದ ನಿನ್ನ ಗಂಡ? ಏನಿಲ್ಲ ಬಿಡ್ಬೆ, ಹಂಗೆ ಮಾತಾಡಿದ. ಯಾಕ ಲಕ್ಷ್ಮಕ್ಕ, ಏನಾತು? ಅಕ್ಕ ನಿಂದು ಧ್ವನಿನ ಸಣ್ಣದಾಗ್ಬಿಡ್ತಲ್ಲ. ಎದಕ್ಕೆ ಏನಾಯ್ತು? ಏನಾರ ಜಗಳ ಮಾಡಿದಾನೆ? ಏನಾರ ಅಂದ್ಲ ಅಂತ ಆಕೆ ಅತ್ತಿ? ಏನಿಲ್ಲ ಬಿಡ್ಲಿ. ಅದು ಸಂಜೆಯಿಂದ ಅಂತಂದು ಒಂದು ವರ ಬಂದಿತ್ತಲ್ಲ, ನೇತ್ರಾಗ ಒಪ್ಕೊಂಡಿದ್ದಂತಂದಲ್ಲ. ಅದನ್ನೇನ ನಮ್ಮ ಅತ್ತಿ ಒದರಾಡ್ಬಿಟ್ಲಂತ. ಒಪ್ಕೊಂಡ್ರೆ ಪವಿತ್ರನ ಒಪ್ಕೊಳ್ಳಿ, ಮದುವೆ ಆದ್ರೆ ಆ ಹುಡುಗ ಪವಿತ್ರನ ಆಗಲಿ. ಅದನ್ನು ಬಿಟ್ಟು ನನ್ನ ಮಗಳನ್ನಾಗ ನೋಡಕ್ಕೆ ಬಂದಿರೋ ಹುಡುಗನ್ನ ನಿನ್ನ ಮಗಳಿಗೆ ಮಾಡಾಕುಂತೀರನು ನೀವು? ನನ್ನ ಮಗಳದ್ದು ಜೀವನನ ಹಾಳು ಮಾಡಿಬಿಡ್ಬೇಕಂತ ಮಾಡಿರನ ಗಂಡ ಹೆಂಡತಿ ಮಕ್ಕಳು?
ಯಾವುದೇ ಕಾರಣಕ್ಕೂ ನೀವು ಆ ಹುಡುಗಗ ನೇತ್ರನ ಕೊಡೋಂಗಿಲ್ಲ. ಹಂಗೇನಾರ ನಮ್ಮ ಕಣ್ಣು ತಪ್ಪಿಸಿ ಏನಾರ ನೀವು ತಲೆ ಓಡಿಸಿ ಅದ ಹುಡುಗಗ ಮದುವೆ ಮಾಡ್ತೀನಂದ್ರೆ ನಾ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನನ್ನ ಮನ್ಯಾಗ ಇಟ್ಕೊಳಕ್ಕೆ ನಾ ಬಿಡಂಗಿಲ್ಲ. ಎಲ್ಲರನ್ನೂ ಒದ್ದು ಹೊರಗಡೆ ಹಾಕ್ಬಿಡ್ತೀನಿ ನಾನು. ನೆನಪಿರಲಿ ನಿಮ್ಗೆ. ಇಷ್ಟೆಲ್ಲ ಮಾತಾಡಿದ್ಲಂತ ಅದ ಹೇಳಕ್ಕೆ ಕುಂತಿದ್ರು ಅವರು. ಅದೆಂಥದ್ದೈತ ನಿಮ್ಮ ಅತ್ತಿ ಸೊಕ್ಕಿಂದು ಮೊಮ್ಮಗಳನ್ನೋದು ಒಂದು ಚೂರು ಇಲ್ಲ ನೋಡು. ಹೌದಾ ಲಕ್ಷ್ಮಕ್ಕ? ಎಂಥ ಹೊಟ್ಟೆ ಕಿಚ್ಚಿಂದೈತೆ ನೋಡೋದು ನಮ್ಮತ್ತಿ. ಅದಕ್ಕೆ ಮಗಳಿಗಿನ್ನೂ ಕನ್ಯೆ ಹೊರ ಹತ್ಲಾರ್ದ ಹಂಗದ ಮನ್ಯಾಗ. ಏನು ಮಾಡ್ಬೇಕವ? ಎಂಥ ಚಲೋ ಬಂದಿತ್ತಾ? ಏನೋ ಒಂದು ಆಗುತ್ತಂತ ನಾವು ಅಂದ್ಕೊಂಡ್ರೆ ನಮ್ಮತ್ತಿ ಎಲ್ಲದಕ್ಕೂ ಕಲ್ಲು ಹಾಕಿಬಿಡ್ತಾಳೆ. ಇರಲಿ ಬಿಡು ಲಕ್ಷ್ಮಕ್ಕ, ನೀನೇನು ತಲೆ ಕೆಡ್ಸ್ಕೊಂಡು ಹಾಕೋಬೇಡ. ನಮ್ಮ ನೇತ್ರವು ಏನು ಕಮ್ಮಿ ಆಗೈತಿ. ಇದಕ್ಕಿಂತ ಅಪ್ಪನ ತಂಗೆ ಹೊರ ಬರ್ತಾವು, ಅವಾಗ ನೋಡಿದ್ರಾತು ಬಿಡು. ನೀನೇನು ತಲೆ ಕೆಡ್ಸ್ಕೊಂಡು ಹಾಕೋಬೇಡ. ಹ್ಞೂನ್ಲಿ ಅದಲ್ಲಲ್ಲಿಪ್ಪ, ಅಕಸ್ಮಾತ್ ಮುಂದೆ ಈಗ ಅಕಸ್ಮಾತ್ ಒಂದು ವೇಳೆ ಪವಿತ್ರನ ದಿನ ಮದುವೆ ಆಗಲಿಲ್ಲ, ಬಂದರೆಲ್ಲ ಹಿಂಗೆ ಬೇಡ ಹಂಗೆ ಹಿಂಗೆ ಅನ್ಕೊಂತ ಹೋದ್ರೆ ನನ್ನ ಮಗಳದು ಹಂಗೆ ನಿಂತು ಬಿಡ್ತೈತಲ್ಲಿ ಮದುವೆ. ಮುಂದೆ ಯಾವಾರ ಚಲೋ ಬಂದ್ವಪ್ಪ ನನ್ನ ಮಗಳಿಗೆ ಒಪ್ಕೊಂಡ್ರೆ ಇನ್ನು ನನ್ನ ಮಗಳದ್ದು ಮದುವೆನೇ ಆಗಿಲ್ಲ, ನಿಮ್ಮ ಮಗಳದ್ದು ಮಾಡಕ್ಕೆ ಕುಂತೀರಣ ಅಂತಂದು ಎಲ್ಲದಕ್ಕೂ ಹಿಂಗೆ ಅಡ್ಕೊಂಡು ಹಾಕ್ಕೊಂತ ಕುತ್ಕೊಂಡ್ರೆ ಹೆಂಗೆ ಮಾಡೋದ್ಲಿಪ್ಪ? ನಂಗಂತೂ ಅದೇ ಚಿಂತೆ ಹತ್ಬಿಟ್ಟೈತೆ ನೋಡು ಲಕ್ಷ್ಮಕ್ಕ. ದೇವ್ರು ಅದಾನ, ದೇವ್ರು ಹೆಂಗೋ ಒಂದು ಕೈ ಹಿಡ್ದೇ ಇರ್ತಾನೆ. ಒಳ್ಳೆಯವರಿಗೆ ಆ ದೇವ್ರು ಯಾವತ್ತೂ ಕೈ ಬಿಡಂಗಿಲ್ಲ. ನೇತ್ರಗೂ ಚಲೋ ಸಂಬಂಧ ಬರ್ತದೆ ತಗೋ, ನೋಡೋಣಂತ. ನಾ ಏನಾರ ಚಲೋ ಪ್ಲ್ಯಾನ್ ಮಾಡ್ತೀನಂತ ತಗೋ. ಮತ್ತೆಲ್ಲ ಕಡೆ ಕೇಳೋಣ, ನೋಡೋಣ. ಈ ಸಲ ಚಲೋ ಸಂಬಂಧ ಬಂದು ಅಂದ್ರೆ ನೇತ್ರಾಗ ಫಸ್ಟ್ ತೋರಿಸ್ಬಿಡಂತಡಿ. ಪಾಪ ನನ್ನ ಮೊಮ್ಮಗಳಿಗೆ ಎಲ್ಲೋ ಒಂದು ಚಲೋ ಸಂಬಂಧ ಬಂತು ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಏನಾಯ್ತು ಯವ್ವ ನಿಮ್ಮ ಹತ್ತಿರ ಒಳ್ಳೆ ಕಲ್ಲು ಮನಸ್ಸಿಂದ ಇದ್ದಂಗೆ ಐತೆ ನೋಡಿ. ಬರೀ ತನ್ನ ಹೆಣ್ಮಕ್ಳು ಅಷ್ಟೇ ಚಲೋ ಇರ್ಬೇಕಂತ. ಮೊಮ್ಮಕ್ಕಳು ಗಂಡು ಮಕ್ಕಳು ಅವು ನಿಮ್ಮ ಗಂಡಂದ್ರು ಹಂಗದಾವು. ತಾಯಿ ಏನಂತ ಅದಕ್ಕೆ ಹ್ಞೂ ಅಂತ ಬಾರಿಸ್ತಾವೆ. ಅಲ್ಲ ತಾಯಿ ಪರವಾಗಿನೇ ಇರಲಿ, ಬ್ಯಾಡ ಅಂತ ಅನ್ನಂಗಿಲ್ಲ. ಹಂಗಂತಂದು ಕಟ್ಕೊಂಡು ಹೆಂಡ್ತಿಯರ್ದು ಮಾತು ಕೇಳ್ಬೇಕಾಕೈತಿ. ತಮ್ಮನ್ನ ನಂಬಿ ಬಂದಿರ್ತಾರಿಲ್ಲ ಅವರು ಹೆಂಡ್ತಿಯರು ಅಂದಮೇಲೆ ಅವ್ರದ್ದು ಮಾತು ಕೇಳ್ಬೇಕಾಕೈತಿ. ಅವೆಂಥ ಮಕ್ಕಳದವನು ಏನು ಹೇಳ್ಬೇಕ ಏನು ಅನ್ನಿಸ್ಬಿಟ್ಟೈತವ ನನಗಂತೂ. ಹ್ಞೂ ಬೇಯವ್ವ, ಹಂಗೆ ಅದಾವ ನೋಡಿ. ನಮಗಂತೂ ಸಾಕಾಗೋಗ್ಬಿಟ್ಟೈತವ ಯವ್ವ. ಪಾಪ ನೇತ್ರವೇನಲ್ಲಿ ಬೇಜಾರಾಕೈತೆ ಏನು, ಅದಕ್ಕೆ ನಾವೇ ಒತ್ತಾಯ ಮಾಡಿದ್ವಿ ಹ್ಞೂ ಅಂತ ಒಪ್ಕೋ, ಚಲೋ ಸಂಬಂಧ ಬಂದೈತೆ ಅಂತ ನಾವೇ ಒತ್ತಾಯ ಮಾಡಿ ಹೇಳಿದ್ವಿ. ಈಗ ಅಕ್ಕಿ ಪಾಪ ಏನೇನು ಆಸೆ ಇಟ್ಕೊಂಡಿತ್ತ ಏನು. ಈಗ ಹುಡುಗಿಗೆ ಏನು ಹೇಳ್ಬೇಕಪ್ಪ ಅಂತ ಅನಿಸ್ಬಿಟ್ಟೈತ. ಲಕ್ಷ್ಮಕ್ಕ ನೀನೇನು ಚಿಂತೆ ಮಾಡೋಕ್ಕೋಬೇಡ. ಹಂಗೇನಾರ ನೇತ್ರವ ಬೇಜಾರು ಮಾಡ್ಕೊಂಡ್ಲಂದ್ರೆ ನಾನು ತಿಳಿಸಿ ಹೇಳ್ತೀನಿ ಅಂತಗೋ. ಆಕೆಗೆ ನಾನು ಸಮಾಧಾನ ಮಾಡ್ತೀನಿ ಆತ. ಅಷ್ಟು ಮಾಡಿ ಪುಣ್ಯ ಕಟ್ಕೋವ ಪಂಚವ. ಆಕೆ ಒಂದು ಚಂದನತಂಗೆ ನಕ್ಕೊಂತ ಇದ್ರೆ ಸಾಕವ. ಮತ್ತು ಅದು ಏನೋ ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬಾರ್ದು. ಯವ್ವ ಏನೋ ನನ್ನ ಬಗ್ಗೆನೇ ಮಾತಾಡಕ್ಕೆ ಕುಂತಿರಲ್ಲ, ಏನೋ ಮನ್ಸಿಗೆ ಹಚ್ಕೋಬಾರ್ದು ಏನಂತಂದು. ಏನಾತು ಬೇ ನೇತ್ರವ? ಏನು ಬೇಜಾರಾಗಕ್ಕೆ ಹೋಗಬೇಡ. ಅದು ಮೊನ್ನೆ ಪವಿತ್ರಾಗ ವರ ನೋಡಕ್ಕೆ ಬಂದಿತ್ತಲ್ಲ ಸಂಜಯ್, ಅದು ನಿನ್ನೆ ಒಪ್ಕೊಂಡಿತ್ತಂತ ಅಂದಲ್ಲ. ನಿಮ್ಮಮ್ಮೇನ ನೇತ್ರವನಂದ್ರೆ ಕೊಡೋದು ಬೇಡ, ಕೊಟ್ರೆ ಪವಿತ್ರನ ಕೊಡ್ರಿ, ಇಲ್ಲಾಂದ್ರೆ ಈ ಮನೆಗೆ ಅವರು ಹೆಜ್ಜೆ ಇಡಂಗಿಲ್ಲ ಹಂಗೆ ಹಿಂಗಂತ ಒದರಾಡಿಲ್ಲಂತವ. ಮತ್ತು ಮದ್ವೆ ಕ್ಯಾನ್ಸಲ್ ಆತವ. ನೀನೇನಾರ ಆಸೆ ಇಟ್ಕೊಂಡಿದ್ದೇನೆ ಆ ಹುಡುಗನ ಮೇಲೆ? ಮತ್ತು ನಾವೇ ಒತ್ತಾಯ ಮಾಡಿದ್ವಾ ನಿನಗೆ ಮದುವೆ ಆಗಂತಂದು. ನೀನೇನಾರ ಆಸೆ ಇಟ್ಕೊಂಡಿದ್ದೇನವ ಮತ್ತು ಆ ಹುಡುಗನ ಮೇಲೆ? ಆಹಾ ನೇತ್ರ, ಲಡ್ಡು ಒಂದು ಬಾಯಿಗೆ ಬಿತ್ತಾ? ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನಂಗೆ ಆಯ್ತಲ್ಲೇ ನೇತ್ರ. ಮಸ್ತ್ ಜಾಕ್ಪಾಟ್ ಹೊಡಿತಲ್ಲ ನಿನಗೆ. ಖುಷಿಗೆ ಹಂಗೆ ಡ್ಯಾನ್ಸ್ ಮಾಡ್ಬಿಡೋಕಂತ ಅನ್ನಿಸ್ತಾ ಇದೆ ಇಲ್ಲಿ. ಆದ್ರೆ ಬೇಡ, ಮತ್ತು ಇವ್ರು ಏನಾರ ಅಂದ್ರೆ ಬೇಡ, ಸುಮ್ಮನೆ ಒಂದು ಸ್ವಲ್ಪ ನಾಟಕ ಮಾಡೋಣ. ಹಾಗೇನಿಲ್ಲಪ್ಪ, ನಾನು ಆ ಥರ ಏನೋ ಆಸೆಗೀಸೆ ಏನೂ ಇಟ್ಕೊಂಡಿಲ್ಲ. ಹಾಗೇನೋ ಆ ಮದುವೆ ಬಗ್ಗೆ ಇನ್ನೂ ವಿಚಾರನ ಮಾಡಿಲ್ಲಾಗಿದ್ದೆ ನಾನು. ನೀವೇನು ಬೇಜಾರಾಗಬೇಡ ಬೇಯವ್ವ. ಇದಿಲ್ಲ ಅಂದರೆ ಇನ್ನೊಂದು ಸಂಬಂಧ ಬರ್ತೈತಿ. ನಾನಂತೂ ಏನೂ ಬೇಜಾರು ಮಾಡ್ಕೊಂಡಿಲ್ಲ, ನೀವು ಏನು ಬೇಜಾರು ಮಾಡ್ಕೊಳಕೋಬೇಡ್ರಿ ಆಯ್ತಾ. ಅದೊಂದು ಕೆಟ್ಟ ಕನಸು ಅಂತಂದು ಮರ್ತು ಬಿಡ್ರಿ ಅಷ್ಟೇ. ಆತವ ಮಗಳ, ನೀನು ಇಷ್ಟು ನಮ್ಗೆ ಧೈರ್ಯ ಹೇಳಿದೆ ಅಂದ್ರೆ ನಮಗೆ ಈಗ ಧೈರ್ಯ ಬಂತವ. ಎಲ್ಲಿ ನೀನು ಮನ್ಸಿಗೆ ತೊಗೊಂಡ್ಬಿಡ್ತೀಯ ಏನಂತ ಅಂದ್ಕೊಂಡಿದ್ದೆ. ಯವ್ವ ನಂಗೆ ಅಂದಂಗೆ ಈಗಲೇ ಮದುವೆ ಆಗ ಇಷ್ಟ ಇಲ್ಲಾಗಿತ್ತು ಬೇ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಒತ್ತಾಯಕ್ಕೆ ನಾನು ಹ್ಞೂ ಅನ್ನ ಕುಂತಿದ್ದೆ. ನಾನು ಇನ್ನೂ ದುಡಿತೀನಿ ಬೇ, ನಿನ್ನ ಅಪ್ಪನ ಎಲ್ಲಾನು ಚಂದನ ತಂಗ ನೋಡ್ಕೋತೀನಿ ಬೇ. ನಂಗೆ ಈಗಲೇ ಮದುವೆ ಬೇಡ, ನಂಗೆ ಏನೂ ಬೇಜಾರಿಲ್ಲ ಆತಾ. ನೋಡ್ದೆ ಲಕ್ಷ್ಮಕ್ಕ, ನಾನು ಅಲ್ಲಿಲ್ಲ ನೇತ್ರವೇನು ಮನಸ್ಸಿಗೆ ಹಚ್ಕೊನಲ್ಲ, ಅಕ್ಕಿನ ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ ಅಂತಂದ. ನೀನು ಸುಮ್ಮನೆ ಏನೇನೋ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಿ. ಯವ್ವ ನನ್ನ ಮೊಮ್ಮಗಳು ಎಷ್ಟು ಶಾಣೆ ಐತವ, ಏನು ಮನಸ್ಸಿಗೆ ಹಚ್ಕೊಂಡೇ ಇಲ್ಲ. ಲಕ್ಷ್ಮವ್ವ ನೀನು ಏನು ಚಿಂತೆ ಮಾಡೋಕೋಬೇಡ. ಮುಂದೆ ಇದಕ್ಕಿಂತ ಅಪ್ಪನ ತಂಗ ಸಂಬಂಧ ಬರ್ತಾವು, ಅವಾಗ ನೋಡಿದ್ರಾತು ಬಿಡು. ನೀ ಈಗಲೇ ಏನು ತಲೆ ಕೆಡ್ಸ್ಕೊಳಕೋಬೇಡ. ಹ್ಞೂ ಬೇಯವ್ವ, ನೀ ಏನು ತಲೆ ಕೆಡ್ಸ್ಕೊಳಕೋಬೇಡ. ನಾನೇನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಇನ್ನೂ ಸ್ವಲ್ಪ ದಿನ ಆರಾಮ್ ಚಂದನ ತಂಗೆ ದುಡಿತೀನಿ, ಆರಾಮಾಗಿ ನಿಮ್ಮನ್ನೆಲ್ಲ ಚಂದನ ತಂಗೆ ನೋಡ್ಕೋತೀನಿ. ಆಮೇಲೆ ನಾ ಮದುವೆ ಹಾಕಿನಿ ಆತಾ. ಹ್ಞೂನವ, ನಂಗೆ ಈಗ ಸಮಾಧಾನ ಆಯ್ತು ನೋಡಿ. ನಿಮ್ಮ ಅಪ್ಪಗೂ ಫೋನ್ ಹಚ್ಚಿ ಹೇಳ್ತೀನಿ ತಡಿ. ನಿಮ್ಮ ಅಪ್ಪನೂ ಬೇಜಾರು ಮಾಡ್ಕೊಂಡಿದ್ದೆ ಪಾಪಲ್ಲಿ. ನನ್ನ ಮಗಳಿಗೆ ನಾವೇ ಒತ್ತಾಯ ಮಾಡಿದ್ವಿ, ಈಗ ವಾಪಸ್ ನಾವೇ ಹಿಂಗೆ ಅನ್ನಕೊಂತೀವಿ, ಎಲ್ಲಿ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟೈತೆ ಏನಂತ ನಿಮ್ಮ ಅಪ್ಪನೂ ಬೇಜಾರಾಗಿದ್ದ. ಫೋನ್ ಹಚ್ಚಿ ಹೇಳ್ತೀನಿ ತಡಿ. ಆತು ಬೇವ ಹೇಳು. ಹಂಗಾರೆ ನಾನು ಇಲ್ಲೇ ಹೊರಗಡೆ ಹುಡುಗರು ಜೋಡಿ ಸಣ್ಣ ಹುಡುಗರು ಜೋಡಿ ಆಟಾಡ್ತಿರ್ತೀನಿ. ನಂಗೆ ಆಮೇಲೆ ಕರೀರ. ಆತವ ಮಗಳ, ಆಟಾಡ್ಕೊ ಹೋಗು. ಅಪ್ಪ ಬೆಟ್ಟದಂಗೆ ಬಂದಿರೋ ಕಷ್ಟ ಮಂಜಿನಂಗೆ ಕರಗೋತಂತ ಅಂತಾರಲ್ಲ, ಹಂಗಾತವ. ಎಲ್ಲಿ ನನ್ನ ಮಗಳು ಮನಸ್ಸಿಗೆ ಹಚ್ಕೊಂಡ್ಬಿಡ್ತೈತೆ ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ, ಅದೇನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಚಲೋ ಆತಪ್ಪ. ಯವ್ವ ಹಂಗಾರೆ ನೀವು ಕುತ್ಕೊಂಡಿರ್ರಿ, ನಾ ಹೋಗಿ ಒಂದು ಸ್ವಲ್ಪ ನಿಮ್ಮ ಮಳೆಯಾಗ ಫೋನ್ ಹಚ್ಚಿ ಬರ್ತೀನಿ. ಮತ್ತು ನೇತ್ರ ಏನು ಬೇಜಾರು ಮಾಡ್ಕೊಂಡಿತ್ತೆ ಏನಂತ ಅಂದ್ರೆ ಅವ್ರು ಮಾತಾಡಿ ಫೋನ್ ಹಚ್ಚಿ ಹೇಳಿ ಬರ್ತೀನಿ, ಅವ್ರಿಗೂ ಸಮಾಧಾನ ಆಕೈತಿ. ಆತು ಬರೋ, ನೀವು ಫೋನ್ ಹಚ್ಚಿ ಬಾ. ನಮ್ದು ಸ್ವಲ್ಪ ಅಡುಗೆ ಮಾಡೋದೈತಲ್ಲ, ಅಡುಗೆ ಮಾಡ್ತಿರ್ತೀನಿ ನಾನು. ನೀವು ಫೋನ್ ಹಚ್ಕೊಂಡು ಆಮೇಲೆ ಅಲ್ಲೇ ಅಡುಗೆ ರೂಮ್ಗೆ ಬಂದುಬಿಡು.
ತಗೋ ಬೇಯವ್ವ. ನಡಿ ಬೇಯವ್ವ, ಅಡುಗೆ ಮಾಡೋಣ, ಮತ್ತೆ ಹೊತ್ತಾಕೈತಿ ಈಗ ಊಟಕ್ಕೆ. ನಡಿ ನಡಿ, ಹುಡುಗರು ಮತ್ತೆ ಹೊಟ್ಟೆ ಸು ಅಂತ ಬರ್ತಾವ, ಲಗುನ ಅಡುಗೆ ಮಾಡಿಬಿಡ ನಡಿ.